ಮಹತ್ವಾಕಾಂಕ್ಷೆ ಯೋಜನೆ ಶಕ್ತಿ ಯೋಜನೆ. ಸೊ ಈಗ ಸಕ್ಸಸ್ ಆಗಿರುವಂಥದ್ದು. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಇದ್ದಾರೆ. ಸರ್, ಇವತ್ತು ಮಹಿಳೆಯರಿಗೆ ಉಚಿತ ಟಿಕೆಟ್ 500 ಕೋಟಿ ದಾಟಿರುವಂಥದ್ದು. ಸೊ ಟಿಕೆಟ್ ಅನ್ನ ಕೂಡ ಕೊಟ್ಟಿದ್ದೀರಾ, ಎಷ್ಟು ಖುಷಿ ಆಗ್ತಿದ್ದಾರೆ ಸರ್ ಸಾರಿಗೆ ಸಚಿವರಾಗಿ? ಅದು ಕೂಡ ಮಹಿಳೆಯರು ಬಹಳಷ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದ್ರೆ ನಮಗೆ ಕಷ್ಟಕರ ಸಂದರ್ಭದಲ್ಲಿ ಇದು ಬಹಳಷ್ಟು ಅನುಕೂಲ ಆಗಿದೆ ಅಂತ. ಏನು ಹೇಳ್ತೀರಾ ಸರ್? ಈ ಕಾರ್ಯಕ್ರಮ ಪ್ರಾರಂಭ ಆಗಿ 2 ವರ್ಷ 1 ತಿಂಗಳಾಯ್ತಮ್ಮ. 500 ಕೋಟಿ ಮಹಿಳೆಯರು ನಮ್ಮ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಸಹಜವಾಗಿ ಎಲ್ಲ ಮಹಿಳೆಯರಿಗೂ ಖುಷಿಯಾಗಿದೆ. ಇವತ್ತು 500ನೇ ಟಿಕೆಟ್ನ 500 ಕೋಟಿಯ ಟಿಕೆಟನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಚೀಫ್ ಸೆಕ್ರೆಟರಿ ಇವರು ಇದ್ದರು, ನಮ್ಮ ಮಿನಿಸ್ಟರ್ಸ್ ಇದ್ದರು, ಎಲ್ಲರ ಸಮ್ಮುಖದಲ್ಲಿ ಆ ಟಿಕೆಟ್ ಕೊಟ್ಟು ಆ ಮಹಿಳೆಗೆ ಸನ್ಮಾನ ಮಾಡಿದ್ದಾರೆ. ಮತ್ತು ಬಸ್ಸಲ್ಲಿದ್ದಂಥವ್ರಿಗೆಲ್ಲ ಗೌರವಾರ್ಥವಾಗಿ ಒಂದು ಹೆಣ್ಮಕ್ಳಿಗೆ ಸೀರೆ ಕೂಡ ಕೊಟ್ಟಿದ್ದಾರೆ. ಸಹಜವಾಗಿ ದೇಶದಲ್ಲಿ ಎಲ್ಲೂ ಆಗದೇ ಇರತಕ್ಕಂಥ ಕೆಲಸವನ್ನು ನಮ್ಮ BMTC ಮಾಡಿರೋದು, ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಮಾಡಿರೋದು ಸಹಜವಾಗಿ ಸರ್ಕಾರಕ್ಕೂ ಖುಷಿಯಾಗಿದೆ, ನಮ್ಮ ಪಕ್ಷಕ್ಕೂ ಖುಷಿಯಾಗಿದೆ. ಸರ್, ಈಗಾಗಲೇ ಇದು ಕಂಟಿನ್ಯೂ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಕೇಳೋರಿಗೆ ಏನು ಉತ್ತರ ಕೊಡ್ತೀರಾ? ಈಗ ಈ ಕಾರ್ಯಕ್ರಮ ಪ್ರಾರಂಭ ಆದಾಗಲಿಂದಲೂ ಕೂಡ ಕೆಲವರು, ಅದರಲ್ಲೂ ವಿಶೇಷವಾಗಿ BJP ಪಕ್ಷ, ಅವ್ರ IT ಟೀಮ್ ಇದ್ದಾವೆ, ಅವರೆಲ್ಲ ಹೈರ್ ಮಾಡಿ ಇಟ್ಕೊಂಡಿದ್ದಾರೆ ಒಂದಷ್ಟು ಜನಕ್ಕೆ. ಅವರೆಲ್ಲ ಬರೀ ನೆಗೆಟಿವ್ ಮಾಡೋದೇ ಕೆಲಸ. ಎಲ್ಲ ಪಂಚರ್ ಆಗಿಬಿಟ್ರೆ ಗಾಡಿ, ಎಲ್ಲ ಹೊಗೆ ಜಾಸ್ತಿ ಬಂದುಬಿಟ್ರೆ ಅದಕ್ಕೂ ಕಾಮೆಂಟ್ ಮಾಡೋದು. ಇನ್ನೇನಾದರೂ ಏನೇ ಸಣ್ಣ ಪುಟ್ಟ ತಪ್ಪುಗಳು ಇದ್ದರೂ ಕೂಡ ಅದನ್ನೆಲ್ಲ ಏನು ಅವ್ರ ಕಾಲದಲ್ಲಿ ಏನು ತಪ್ಪುಗಳೇ ಆಗದಾಗೆ ಅದನ್ನೆಲ್ಲ ನೆಗೆಟಿವ್ ಮಾಡ್ತಾಯಿದ್ರು. ಅವ್ರು ಏನೇ ನೆಗೆಟಿವ್ ಮಾಡಲಿ, ಅವರ ಕಾಮೆಂಟ್ಸೇ ನಮಗೆ ಪ್ರೋತ್ಸಾಹ ಕೊಡ್ತು ಇದನ್ನು ಚಾಲೆಂಜ್ ಮಾಡಿ ಮಾಡೋದಕ್ಕೆ. ಸರ್, 500 ಕೋಟಿ ಈಗಾಗಲೇ ದಾಟಿರುವಂಥದ್ದು ಟಿಕೆಟ್. ಸೊ ಇದರಲ್ಲಿ ಲಾಭಾಂಶ ಹೇಗೆ ಸರ್? ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲಮ್ಮ. ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟು ಹಣ ನಮಗೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಇರ್ತಾರೆ. ಈಗ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 4 ಕಾರ್ಪೊರೇಷನ್ನು, ದೇಶದಲ್ಲಿ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಇದೆ, ಪ್ರಪಂಚದಲ್ಲೂ ಕೂಡ ಎಲ್ಲ ಕಡೆ ಕೂಡ ಟ್ರಾನ್ಸ್ಪೋರ್ಟು ಇದೆ. ಅವ್ರು ಯಾರೂ ಕೂಡ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಲಾಭದ ದೃಷ್ಟಿಯಿಂದ ಟ್ರಾನ್ಸ್ಪೋರ್ಟ್ ಯಾರೂ ನಡೆಸಲ್ಲ. ಪ್ರೈವೇಟ್ ಆಪ್ರೇಟರ್ಸ್ ಆದರೆ ಲಾಭದ ದೃಷ್ಟಿಯಿಂದ ಮಾಡ್ತಾರೆ. ನಮ್ಮ ಸರ್ಕಾರ ಅಲ್ವಾ, ನಾವು ಜನ ಹಳ್ಳಿಗಳಿಂದ ನಗರಕ್ಕೆ ಬರಬೇಕು, ನಗರದಿಂದ ಪಟ್ಟಣಗಳು ಬರಬೇಕು, ಪಟ್ಟಣಗಳಿಂದ ಕಾರ್ಪೊರೇಟ್ BBMP ಇದಕ್ಕೆ ಬೃಹತ್ ನಗರಗಳು ಬರಬೇಕು. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವೇ ಅಂತಲ್ಲ, ಸಂಸ್ಥೆ ಪ್ರಾರಂಭ ಆದಾಗಲಿಂದಲೂ ಕೂಡ 40% ಬಸ್ಸುಗಳು ನಷ್ಟ ಆದರೂ ಕೂಡ ನಾವು ಓಡಿಸ್ತೀವಿ. ನಮ್ಮ ರಾಜ್ಯ ಅಂತಲ್ಲ, ದೇಶದ ಎಲ್ಲ ಭಾಗದಲ್ಲೂ ಕೂಡ ಇದೆ, ಪ್ರಪಂಚದಲ್ಲೂ ಕೂಡ ಇದೆ. ಅದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಸರ್ಕಾರಗಳು ಎಲ್ಲ ಭಾಗದಲ್ಲೂ, ದೇಶದಲ್ಲಿ, ರಾಜ್ಯದಲ್ಲಿ ಬೆಂಬಲ ಕೊಡೋದು. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ.